Hello dear aspirants, welcome to Goldfinch IAS, KAS, RT Nagar, Bangalore YouTube channel. ಸೊ ನಾವು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನಾವೇನು ಮಾಡ್ತಾ ಬರ್ತಾ ಇದ್ದೀವಪ್ಪ ಅಂತಂದರೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇಂದಿನ ವಿಡಿಯೋದಲ್ಲಿ ಅಂಥದ್ದೇ ಮತ್ತೊಂದು ಪ್ರಮುಖವಾದಂತಹ ಕರೆಂಟ್ ಅಫೇರ್ ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇ ಯಾವುದಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ ರಿಮೇಲ್ ಚಂಡಮಾರುತ. ಸೊ ಇನ್ನೇನು ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಬಹುತೇಕ ಕಡೆ ಈ ಚಂಡಮಾರುತಗಳ ಬಗ್ಗೆ ಕೇಳ್ತಾನೆ ಇರ್ತೀವಿ. ಓಕೆ, ಹಾಗೆ ರಿಮೇಲ್ ಚಂಡಮಾರುತ ಅನ್ನುವಂಥದ್ದು ಸುದ್ದಿಯಲ್ಲಿದೆ. ಹಾಗಿದ್ರೆ ರಿಮೇಲ್ ಚಂಡಮಾರುತ ಅಂದ್ರೇನು, ಯಾವ ದೇಶ ಈ ಒಂದು ಚಂಡಮಾರುತಕ್ಕೆ ರಿಮೇಲ್ ಅಂತ ಹೆಸರಿಟ್ಟಿದೆ, ಹಾಗೂ ಇದ್ರ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿಗಳನ್ನು ನಾವೇನು ಮಾಡ್ತಾ ಹೋಗಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕು. ಹಾಗಿದ್ರೆ ಈಗ ನೋಡ್ರಿ, ಬಾಂಗ್ಲಾದೇಶ್ ಮತ್ತು ಪಶ್ಚಿಮ ಬಂಗಾಳ ವೆರಿ ಇಂಪಾರ್ಟೆಂಟ್ಲಿ ರಿಮೇಲ್ ಅಂತ ಹೇಳಿ ಕರಿತೀವಿ. ರಿಮೇಲ್ ಚಂಡಮಾರುತ. ಯಾವುದು? ರಿಮೇಲ್ ಚಂಡಮಾರುತ ಅಂತ ಹೇಳಿ ಕರಿತೀವಿ, ರಿಮೇಲ್ ಸೈಕ್ಲೋನ್. ಓಕೆ, ಸೊ ರಿಮೇಲ್ ಸೈಕ್ಲೋನ್ ಅನ್ನುವಂಥದ್ದು ಈ ವರ್ಷದ ಪ್ರೀ ಮಾನ್ಸೂನ್ನ ಮೊದಲ ಚಂಡಮಾರುತ. ವೆರಿ ಇಂಪಾರ್ಟೆಂಟ್ಲಿ ಈ ವರ್ಷದ ಪ್ರೀ ಮಾನ್ಸೂನ್ನ ಮೊದಲ ಚಂಡಮಾರುತ ಅಂತ ಹೇಳಿ ಕರಿತಾ ಇದ್ದೇವೆ. ಅದು ಯಾವುದಪ್ಪ ಅಂತಂದರೆ ರಿಮೇಲ್. ಯಾವುದು? ರಿಮೇಲ್. ಸೊ ಈ ಒಂದು ರಿಮೇಲ್ ಚಂಡಮಾರುತ ವಾಯುಭಾರ ಕುಸಿತದಿಂದಾಗಿ ಎಲ್ಲಿ ಬಹಳ ಅಫೆಕ್ಟ್ ಆಗ್ತಾ ಇದೆಯಪ್ಪ ಅಂತಂದರೆ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಹಲವು ಪ್ರದೇಶಗಳಲ್ಲಿ ಈ ಚಂಡಮಾರುತ ಅಪ್ಪಳಿಸಲಿದೆ. ಹಾಗಿದ್ರೆ ಈ ಚಂಡಮಾರುತ ಯಾವಾಗ ಬರುತ್ತಿದೆಪ್ಪ ಅಂತಂದರೆ ಮೇ 26 ಸಂಡೇ. ಮೇ 26 ಸಂಡೇ ಏನಾಗ್ತಾ ಇದೆಯಪ್ಪ ಅಂತಂದರೆ ಈ ಚಂಡಮಾರುತ ಅಪ್ಪಳಿಸಲಿದೆ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಜೊತೆಗೆ ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತವು ಈ ಒಂದು ಚಂಡಮಾರುತವನ್ನು ಇನ್ನಷ್ಟು ತೀವ್ರಗೊಳಿಸಲಿಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಈ ಒಂದು ಚಂಡಮಾರುತಕ್ಕೆ IMD ಅಂತ ಹೇಳಿ ಕರಿತೀವಿ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ಭಾರತೀಯ ಹವಾಮಾನ ಇಲಾಖೆ ಅಂತ ಹೇಳಿ ಕರಿತೀವಿ. ಸೊ ಅವರು ಗುರುವಾರ ಏನು ಮಾಡಿದಾರಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಈ ಒಂದು ಚಂಡಮಾರುತಕ್ಕೆ ರಿಮೇಲ್ ಅಂತ ಹೇಳಿ ಕರಿತಾ ಇದ್ದೇವೆ. ಏನು ಕರಿತಾ ಇದ್ದೇವೆ? ಈ ಒಂದು ಚಂಡಮಾರುತಕ್ಕೆ ರಿಮೇಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ಹೆಸರನ್ನು ಒಮನ್ ದೇಶ ನೀಡಿದೆ. ರಿಮೇಲ್ ಚಂಡಮಾರುತಕ್ಕೆ ಯಾರ ಹೆಸರು ನೀಡಿದಾರಪ್ಪ ಅಂತಂದರೆ ರಿಮೇಲ್ ಚಂಡಮಾರುತ ಅಂತ ಹೇಳಿ ಕರಿತೇವೆ. ಈ ಚಂಡಮಾರುತಕ್ಕೆ ಒಮನ್ ದೇಶ ಏನು ಮಾಡಿದೆಪ್ಪ ಅಂದರೆ ರಿಮೇಲ್ ಅಂತ ಹೆಸರಿಟ್ಟಿದೆ. ಹಾಗಿದ್ರೆ ಒಮನ್ ಭಾಷೆಯಲ್ಲಿ ರಿಮೇಲ್ ಅಂತಂದರೆ ಮರಳು ಎಂದರ್ಥ. ಒಮನ್ ಭಾಷೆಯಲ್ಲಿ ರಿಮೇಲ್ ಅಂತಂದರೆ ಮರಳು ಎಂದರ್ಥ. ಓಕೆನಾ? ಹಾಗಿದ್ರೆ ಈ ಚಂಡಮಾರುತ ಎಲ್ಲೆಲ್ಲಿ ಬಹಳ ಅಫೆಕ್ಟ್ ಆಗಲಿದೆಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಮೇಲೆ ತೀವ್ರವಾಗಿ. ಯಾಕಂದರೆ ಈ ಚಂಡಮಾರುತ ಎಲ್ಲಿಪ್ಪ ಅಂತಂದರೆ ಬಂಗಾಳ ಕೊಲ್ಲಿಯಲ್ಲಿ ಒರಿಜಿನೇಟ್ ಆಗ್ತಾ ಇದೆ. ಸೊ ಈ ಬಂಗಾಳ ಕೊಲ್ಲಿಯಲ್ಲಿ ಹುಟ್ಕೊಳ್ತಾ ಇರೋದ್ರಿಂದ ಗೊತ್ತಿರೋ ಹಾಗೆ ಇಲ್ಲಿ ನೋಡ್ರಿ, ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಈ ಚಂಡಮಾರುತ ಬೀರಲಿದೆ. ಅದರ ಜೊತೆಗೆ ಮಣಿಪುರದ ದಕ್ಷಿಣ ಭಾಗ, ನಾವು ಮ್ಯಾಪನ್ನು ನೋಡಿದರೆ ಗೊತ್ತಾಗುತ್ತೆ. ಅಂದರೆ ಸಂಪೂರ್ಣವಾಗಿ ಇದು ಕೇವಲ ಹೆಚ್ಚಿನ ಪ್ರಮಾಣದಲ್ಲಿ ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳದ ಮೇಲೆ ಹೆಚ್ಚಿನ ಅಫೆಕ್ಟ್ ಆಗ್ತಾ ಇದ್ರು ಕೂಡ ನಮ್ಮ ಈ ಕಡೆ ಬರುವಂಥ ಈಸ್ಟರ್ನ್ ಕೋಸ್ಟಲ್ ಕಡೆ ಬರುವಂಥ ಸುಮಾರು ದೇಶಗಳ ಜೊತೆಗೆ ಈಸ್ಟರ್ನ್ ಸ್ಟೇಟ್ಸ್ಗಳ ಮೇಲೂ ಕೂಡ ಏನಾಗ್ತಾ ಇದೆಯಪ್ಪ ಅಂತಂದರೆ ಹೆಚ್ಚಿನ ಪರಿಣಾಮವನ್ನು ಬೀರ್ತಾ ಇದೆ. ಸೊ ಮಣಿಪುರ ದಕ್ಷಿಣ ಭಾಗ, ಮಿಜೋರಾಂ, ತ್ರಿಪುರ, ಅದ್ರ ಜೊತೆಗೆ ಒಡಿಸ್ಸಾದ ಉತ್ತರ ಭಾಗ ಮತ್ತು ಆಂಧ್ರ ಪ್ರದೇಶದ ಮೇಲೆ ಇದೇನಾಗಲಿದೆಪ್ಪ ಅಂತಂದರೆ ಅಫೆಕ್ಟ್ ಆಗಲಿದೆ ಅಂತ ಕರಿತೀವಿ. ಎಲ್ಲೆಲ್ಲಿ ಪರಿಣಾಮ ಬೀರಲಿದೆ ಅಂತಂದರೆ ಮಣಿಪುರ ನಾವು ನೋಡಿದ್ವಿ, ಮಣಿಪುರ, ತ್ರಿಪುರ. ಮಣಿಪುರ, ತ್ರಿಪುರ, ಜೊತೆಗೆ ಮಿಜೋರಾಂ. ಮಣಿಪುರ, ತ್ರಿಪುರ, ಮಿಜೋರಾಂ, ಮಣಿಪುರ, ತ್ರಿಪುರ, ಮಿಜೋರಾಂ. ಸೊ ಬಾಂಗ್ಲಾ, ವೆಸ್ಟ್ ಬೆಂಗಾಲ್, ಬಾಂಗ್ಲಾದೇಶದ ಮೇಲೆ ಪರಿಣಾಮ ಬೀರಲಿದೆ. ಪಶ್ಚಿಮ ಬಂಗಾಳ, ಪಶ್ಚಿಮ ಬಂಗಾಳದ ಮೇಲೆ ಸಹ ಏನು ಮಾಡಲಿದೆಪ್ಪ ಅಂತಂದರೆ ಪರಿಣಾಮ ಬೀರಲಿದೆ. ಅದರ ಜೊತೆಗೆ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್. ಯಾವುದು? ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಮೇಲೂ ಸಹ ಏನಪ್ಪ ಅಂತಂದರೆ ಯೂಶ್ವಲಿ ಈ ಚಂಡಮಾರುತ ಪರಿಣಾಮವನ್ನು ಬೀರಲಿದೆ. ಇದ್ರ ಜೊತೆಗೆ 5 ದಿನಗಳಲ್ಲಿ ಮಳೆಯನ್ನು ನಿರೀಕ್ಷೆ ಮಾಡ್ಬೋದು. ಅಂದರೆ ಯೂಶ್ವಲಿ ನಾವೇನಪ್ಪ ಅಂದರೆ 26ನೇ ತಾರೀಕಿಗೆ ಅಫೆಕ್ಟ್ ಆಗ್ತಿದೆ. ಇಲ್ಲಿಂದ 5 ದಿನಗಳವರೆಗೂ ಕೂಡ ನಾವೇನು ಮಾಡ್ಬೋದು? ಮಳೆಯನ್ನು ನಿರೀಕ್ಷೆ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಹೇಳ್ತಾ ಇದ್ದಪ್ಪ ಅಂತಂದರೆ ಪಶ್ಚಿಮ ಬಂಗಾಳದ ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಅಲರ್ಟನ್ನು ಸಹ ನಾವೇನು ಮಾಡ್ತಾ ಬರ್ತಾ ಇದ್ದೀವಪ್ಪ ಅಂತಂದರೆ ಘೋಷಣೆ ಮಾಡ್ತಾ ಇದ್ದೀವಿ. ಈ ಚಂಡಮಾರುತ ಪ್ರತಿ ಗಂಟೆಗೆ 102 ಕಿಲೋಮೀಟರ್ ಪರ್ ಅವರ್ ಏನು ಮಾಡ್ತಾ ಇದೆಪ್ಪ ಅಂತಂದರೆ ಬೀಸಲಿದೆ ಅಂತ ಹೇಳಿ ಕರಿತೀವಿ. ಇದ್ರ ಜೊತೆಗೆ ಗುಡುಗು ಸಹಿತ ಮಳೆಗಳನ್ನು ಸಹ ನಮಗೇನಪ್ಪ ಅಂತಂದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಿದ್ರೆ ಗೊತ್ತಿರಲಿ,
ಈಜು ಏನಪ್ಪ ಅಂತಂದರೆ ನಮ್ಮ ಭಾರತದಲ್ಲಿ ಯೂಶಲಿ ಈ ಸಲ ಪ್ರೀ ಮಾನ್ಸೂನ್ನಲ್ಲಿ ಒರಿಜಿನೇಟ್ ಆಗ್ತಿರುವಂಥ ಫಸ್ಟ್ ಸೈಕ್ಲೋನ್ ಅಂತ ಹೇಳಿ ಕರಿತೀವಿ. ಓಕೆನಾ. ಇದ್ರ ಜೊತೆಗೆ ಪ್ರತಿ ವರ್ಷ ಈ ರೀತಿ ಏನಪ್ಪ ಅಂತಂದರೆ ನಾವು ಪ್ರೀ ಮಾನ್ಸೂನಲ್ಲಿ ಸೈಕ್ಲೋನ್ಸ್ಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ ಅದೇ ರೀತಿಯಾಗಿ. ಓಕೆನಾ. ಸೊ ಈ ರೀತಿಯಾಗಿ ನಮಗೇನಪ್ಪ ಅಂತಂದರೆ ಈ ಸಲ ನಮ್ಮ ಹತ್ರ ಸೈಕ್ಲೋನ್ಸ್ ಬರ್ತಾ ಇದ್ದಾವೆ ಅಂತ ಕರಿತೀವಿ. ಸೊ ಇದು ಪ್ರಮುಖವಾಗಿ ಅದ್ರ ಸಂಬಂಧಪಟ್ಟಂಗೆ ಅಂದರೆ ರಿಮೆಲ್ ಅನ್ನೋದು ಸಂಬಂಧಪಟ್ಟ ಹಾಗೆ. ಹಾಗಿದ್ರೆ ಇದ್ರ ಬಗ್ಗೆ ಒಂದಿಷ್ಟು ವಿಶೇಷವಾದ ಮಾಹಿತಿಗಳನ್ನು ಸೊ ನಾವೇನು ಮಾಡಬೇಕು ಅಂತಂದರೆ ಡಿಸ್ಕಸ್ ಮಾಡಬೇಕು, ಗೊತ್ತಿರಲಿ. ಸೊ ಇದು ಪ್ರೀ ಮಾನ್ಸೂನ್ ಫೇಸಲ್ಲಿ ಬರ್ತಿರುವಂಥ 2024ರ ಮೊದಲ ಮಾನ್ಸೂನ್. ಕರೆಕ್ಟಾ? ಎಸ್. ರಿಮೆಲ್ ಅನ್ನುವಂಥದ್ದು ಪ್ರೀ ಮಾನ್ಸೂನ್ ಫೇಸ್ನಲ್ಲಿ 2024ರಲ್ಲಿ ಬರ್ತಿರುವಂಥ ಮೊದಲ ಮಾನ್ಸೂನ್. ಯಾವಾಗ? ಎಸ್, 2024ರಲ್ಲಿ ಬರ್ತಿರುವಂಥ ಮೊದಲ ಮಾನ್ಸೂನ್. ಎಸ್, 2024ರಲ್ಲಿ ಬರ್ತಿರುವಂಥ ಮೊದಲ ಚಂಡಮಾರುತ. ಓಕೆನಾ. ಹೀಗೆ ಪ್ರತಿ ವರ್ಷವೂ ಕೂಡ ನಮ್ಮ ದೇಶಕ್ಕೆ ಏನಪ್ಪ ಅಂತಂದರೆ ಬಂಗಾಳ ಕೊಲ್ಲಿಯಲ್ಲಿ ಪ್ರೀ ಮಾನ್ಸೂನ್ ಸೈಕ್ಲೋನ್ಸ್ಗಳು ಒರಿಜಿನೇಟ್ ಆಗ್ತಾ ಬರ್ತಾವೆ. ಒಂದಿಷ್ಟು ಕನ್ಸಿಕ್ಯೂಟಿವ್ ಇಯರ್ಸ್ಗಳನ್ನು ನೋಡಿದ್ದೀವಿ ಅಂತಂದರೆ 2020ರಲ್ಲಿ ಅಂಫಾನ್ ಬಂದಿತ್ತು. ಎಸ್, 2020ರಲ್ಲಿ ಅಂಫಾನ್ ಬಂದಿತ್ತು. ಎಸ್, ಅಂಫಾನ್. ಎಸ್, ಅಂಫಾನ್ 2020ರಾಗ ಅಂಫಾನ್. 21ರಲ್ಲಿ ಯಾಸ್. 2021ರಲ್ಲಿ ಯಾವುದು ಬಂದಿತ್ತು ನಮಗೆ? ಯಾಸ್. ಯಾವುದು? ಯಾಸ್. ವೆರಿ ಇಂಪಾರ್ಟೆಂಟ್ಲಿ 2021ರಲ್ಲಿ ಯಾಸ್ ಬಂದಿತ್ತು. 2022ರಲ್ಲಿ ಯಾವುದು ಬಂದಿತ್ತು ಅಂದರೆ ಆಸನಿ. 2022ರಲ್ಲಿ ಆಸನಿ ಬಂದಿತ್ತು. 2023ರಲ್ಲಿ ಯಾವುದು ಬಂದಿತ್ತು ಅಂತಂದರೆ ಮೊಂಚ್. ಯಾವುದು ಬಂದಿತ್ತು? ಎಸ್, ಮೊಂಚ್. 2024ರಲ್ಲಿ ನಾವು ಯಾವ್ದು ನೋಡ್ತಾ ಇದ್ದೀವಪ್ಪ ಅಂತಂದರೆ ರಿಮೆಲ್. ಯಾವ್ದು ನೋಡ್ತಾ ಇದ್ದೀವಿ? ರಿಮೆಲ್. ರಿಮೆಲ್ಗೆ ಯಾವ ದೇಶ ಹೆಸರು ಕೊಟ್ಟಿದ್ದಪ್ಪ ಅಂತಂದರೆ ಒಮನ್. ಯಾವ ದೇಶ ಹೆಸರು ಕೊಟ್ಟಿದೆ? ಒಮನ್ ಅಂತೇಳಿ ಕರಿತೀವಿ. ಓಕೆ. ಸೊ ಇದನ್ನೇ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಯೂಶಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ IMD ಅಂತ ಹೇಳಿ ಕರಿತೇವೆ. ಯಾವುದು? IMD. ಎಸ್, IMD ಅಂತ ಹೇಳಿ ಕರಿತೇವೆ. IMD ಏನು ಮಾಡಿದೆಪ್ಪ ಅಂದರೆ ರಿಪೋರ್ಟ್ ಕೊಟ್ಟಿದೆ. ಏನು IMD ಅಂತಂದರೆ? ಎಸ್, IMD ಇಟ್ ಮೀನ್ಸ್ ಏನಪ್ಪ ಅಂದರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಭಾರತೀಯ ಹವಾಮಾನ ಇಲಾಖೆ. ಯಾವುದು? ಎಸ್, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್, ಭಾರತೀಯ ಹವಾಮಾನ. ಎಸ್, ಹವಾಮಾನ ಇಲಾಖೆ ಅಂತ ಹೇಳಿ ಕರಿತೀವಿ. ಸೊ ಇದು ಏನಪ್ಪ ಅಂತಂದರೆ ಭಾರತ ಸರ್ಕಾರದ ಒಂದು ಸಂಸ್ಥೆಯಾಗಿದ್ದು ಮುಖ್ಯವಾಗಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ಏನಪ್ಪ ಅಂದರೆ ಹವಾಮಾನ ಸಂಬಂಧಪಟ್ಟಂಥ ವಿಷಯಗಳನ್ನ ಪ್ರಿಡಿಕ್ಟ್ ಮಾಡಿ ಸರ್ಕಾರಕ್ಕೆ ಏನು ಮಾಡ್ತಾ ಹೋಗ್ತದಪ್ಪ ಅಂತಂದರೆ ಇದಕ್ಕೆ ಯೂಶಲಿ ಏನಪ್ಪ ಅಂತಂದರೆ ಮಾಹಿತಿನ ನೀಡ್ತಾ ಹೋಗ್ತೆ. ಹಾಗಿದ್ರೆ ಈ ಒಂದು ಪ್ರಮುಖವಾಗಿ IMD ಜೊತೆ IMD. ಸೊ ಇಷ್ಟು ಮಾಹಿತಿ ನಾವು ಏನು ಮಾಡ್ತೀವಪ್ಪ ಅಂದರೆ IMD ಸಂಬಂಧಪಟ್ಟಂಗೆ ನೋಡ್ತೀವಿ. ಓಕೆ. ಸೊ ನೆಕ್ಸ್ಟ್ ಒಂದಿಷ್ಟು ಮಾಹಿತಿ ನಾವು ಡಿಸ್ಕಸ್ ಮಾಡೋದಾದರೆ ಎದ್ರ ಬಗ್ಗೆಪ್ಪ ಅಂದರೆ ಸೈಕ್ಲೋನ್ಸ್ ಬಗ್ಗೆ. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ಸೈಕ್ಲೋನ್ಸ್. ಓಕೆ. ಸೈಕ್ಲೋನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸೊ ನಾವೇನು ಮಾಡಬೇಕು ಅಂತಂದರೆ ಡಿಸ್ಕಸ್ ಮಾಡಬೇಕು. ಸೊ ವಿಲ್ ಗೋ ವಿತ್ ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ಸೈಕ್ಲೋನ್ಸ್. ಓಕೆ. ಸೊ ನಾವು ಸೈಕ್ಲೋನ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿನ ಡಿಸ್ಕಸ್ ಮಾಡೋಣ. ಓಕೆ. ಸೈಕ್ಲೋನ್ಸ್ ಅಂತ ಹೇಳಿ ಕರಿತೇವೆ. ಎಸ್, ವೆರಿ ಇಂಪಾರ್ಟೆಂಟ್ಲಿ ಏನಂತ ಹೇಳಿ ಕರಿತೇವೆ? ಸೈಕ್ಲೋನ್ಸ್. ಓಕೆ. ಸೈಕ್ಲೋನ್ಸ್. ಓಕೆ. ಸೈಕ್ಲೋನ್ಸ್ ಅಂತಂದರೆ ನೆನಪಿರಲಿ. ಸೊ ಇವು ವಾಯುಭಾರ ಕುಸಿತದಿಂದ ಏನಾಗ್ತವಪ್ಪ ಅಂದರೆ ಉಂಟಾಗ್ತವೆ. ಯಾವುದರಿಂದ? ಎಸ್, ಮುಖ್ಯವಾಗಿ ವಾಯುಭಾರ ಕುಸಿತ ಅಂಥೇಳಿ ಕರಿತೀವಿ. ಸೊ ಸಾಮಾನ್ಯವಾಗಿ ವಾಯುಭಾರ ಕುಸಿತದಿಂದ ಏನಾಗ್ತದಪ್ಪ ಅಂತಂದರೆ ಎಸ್, ಯಾವುದು? ವಾಯುಭಾರ ಕುಸಿತದಿಂದ ಏನಾಗ್ತದಪ್ಪ ಅಂತಂದರೆ ಸೈಕ್ಲೋನ್ಸ್ಗಳು ಒರಿಜಿನೇಟ್ ಆಗ್ತವೆ. ಓಕೆನಾ. ಏನು ವಾಯುಭಾರ ಕುಸಿತ ಆಗೋದಂತಂದರೆ ಯೂಶ್ವಲಿ ಏನಪ್ಪ ಅಂತಂದರೆ ಅಟ್ಮಾಸ್ಫಿಕ್ ಎಫೆಕ್ಟಿಂದ ಅಥವಾ ಪ್ರೆಷರಿಂದ ಏನಾಗ್ತಾ ಹೋಗ್ತದಪ್ಪ ಅಂತಂದರೆ ಉಷ್ಣಾಂಶ ಹೆಚ್ಚಾದಾಗ, ಎಸ್, ಭೂಮಿಯ ಮೇಲೆ ಉಷ್ಣಾಂಶ ಹೆಚ್ಚಾದಾಗ ಯೂಶ್ವಲಿ ಏನಾಗ್ತದಪ್ಪ ಅಂತಂದರೆ ಒತ್ತಡ ಕಡಿಮೆಯಾಗುತ್ತದೆ. ಪ್ರೆಷರ್ ಅಂದರೆ ನಮ್ಮ ಹತ್ರ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಪ್ರೆಷರ್ ಏನಾಗುತ್ತಪ್ಪ ಅಂತಂದರೆ ಡಿಗ್ರೀಸ್ ಆಗುತ್ತೆ. ಪ್ರೆಷರ್ ಡಿಗ್ರೀಸ್ ಆದಾಗ ಎಸ್, ಒತ್ತಡ ಏನು ಕಡಿಮೆ ಆಗ್ತದಲ್ಲ. ಸೊ ಈ ಒತ್ತಡ ಕಡಿಮೆ ಆದಾಗ ಸುತ್ತಮುತ್ತಲಿನ ಏನಪ್ಪ ಅಂತಂದರೆ ಗಾಳಿ ಏನಾಗುತ್ತಪ್ಪ ಅಂತಂದರೆ ಎಲ್ಲಿ ಲೋ ಪ್ರೆಷರ್ ಇರುತ್ತೆ. ಸೊ ಯೂಶ್ವಲಿ ಇಲ್ಲಿ ಲೋ ಪ್ರೆಷರ್ ಇರುತ್ತೆ ಅಂತಂದರೆ ನಮ್ಗೆ ಈ ಕಡೆ ಎಲ್ಲ ಏನಪ್ಪ ಅಂದರೆ ಹೈ ಪ್ರೆಷರ್ ಇರುತ್ತೆ. ಸೊ ಈ ಹೈ ಪ್ರೆಷರಿಂದ ಯೂಶ್ವಲಿ ಏನಾಗುತ್ತಪ್ಪ ಅಂತಂದರೆ ಲೋ ಪ್ರೆಷರ್ ಕಡೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಗಾಳಿ ಬೀಸ್ತಾ ಹೋಗೋದ್ರಿಂದ ಸೊ ಇಲ್ಲಿ ಏನಪ್ಪ ಅಂತಂದರೆ ಎಸ್, ಚಂಡಮಾರುತಗಳು ಏನಾಗ್ತಾ ಹೋಗ್ತವಪ್ಪ ಅಂದರೆ ಒರಿಜಿನೇಟ್ ಆಗ್ತಾ ಹೋಗ್ತವೆ. ಸೊ ಈ ರೀತಿ ಏನಪ್ಪ ಅಂತಂದರೆ ಸೈಕ್ಲೋನ್ಸ್ಗಳು ಯೂಶ್ವಲಿ ಏನಾಗ್ತವೆ? ಒರಿಜಿನೇಟ್ ಆಗ್ತವೆ. ಓಕೆನಾ. ಸೊ ಹೀಗೆ ಇದಿಷ್ಟು ನಮ್ಮ ಈ ಸೈಕ್ಲೋನ್ಸ್ಗಳ ಬಗ್ಗೆ ನೋಡಿದಾಗ ನಮ್ಮ ಮುಖ್ಯವಾಗಿ 3 ಟೈಪ್ಸ್ ಆಫ್ ಸೈಕ್ಲೋನ್ಸ್ಗಳನ್ನ ನೋಡ್ತೀವಿ. ಎದರ ಬೇಸಸ್ ಮೇಲೆ? ಎಸ್, 3 ರೀತಿಯಾದಂಥ ಸೈಕ್ಲೋನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಯಾವ್ಯಾವಪ್ಪ ಆ 3 ರೀತಿಯಾದಂಥ ಸೈಕ್ಲೋನ್ಸ್ ಅಂತ ನೋಡೋದಾದರೆ ಎಸ್, ವೆರಿ ಇಂಪಾರ್ಟೆಂಟ್ಲಿ 3 ಟೈಪ್ಸ್ ಆಫ್ ಸೈಕ್ಲೋನ್ಸ್ ವಿ ಹ್ಯಾವ್. ಹಾಗಿದ್ರೆ ಯಾವ್ಯಾವಪ್ಪ ಆ 3 ರೀತಿ ಸೈಕ್ಲೋನ್ಸ್ಗಳಂತಂದರೆ ಒಂದೇದು ಟ್ರಾಪಿಕಲ್ ಸೈಕ್ಲೋನ್. ಎಸ್, ವೆರಿ ಇಂಪಾರ್ಟೆಂಟ್. ಯಾವುದಪ್ಪ ಅಂತಂದರೆ ಟ್ರಾಪಿಕಲ್. ಎಸ್,
ಟ್ರಾಪಿಕಲ್ ಸೈಕ್ಲೋನ್ ಅಂತ ಹೇಳಿ ಕರಿತೀವಿ ಅಥವಾ ಟ್ರಾಪಿಕಲ್ ಸೈಕ್ಲೋನ್ ಅಂತ ಹೇಳಿ ಕರಿತೀವಿ. ಏನು ಹೇಳ್ತದಪ್ಪ ಈ ಟ್ರಾಪಿಕಲ್ ಸೈಕ್ಲೋನ್ ಅಂತಂದರೆ, ಎಸ್ ವೆರಿ ಇಂಪಾರ್ಟೆಂಟ್ಲಿ, ಟ್ರಾಪಿಕಲ್ ಸೈಕ್ಲೋನ್ ಅಂತಂದರೆ ಅವುಗಳು ಬೀಸುವ ಅದು ಮತ್ತು ಅದರ ವ್ಯಾಸದ ಆಧಾರದ ಮೇಲೆ. ಸೊ ಇದು 120 ಕಿಲೋಮೀಟರ್ ಗಂಟೆಗೆ ಬೀಸುತ್ತದೆ. ಎಸ್ 120 ಕಿಲೋಮೀಟರ್ ಲೆಸ್ ದೆನ್ 120 ಕಿಲೋಮೀಟರ್ ಪರ್ ಅವರ್. ಎಸ್ ಒಂದು ಗಂಟೆಗೆ 120 ಕಿಲೋಮೀಟರ್ಗಿಂತ ಕಡಿಮೆ ಏನು ಮಾಡುತ್ತಪ್ಪ ಅಂತಂದರೆ ಬೀಸ್ತದ. ಇದನ್ನು ನಾವೇನು ಕರಿತೀವಪ್ಪ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಅಂತ ಹೇಳಿ ಕರಿತೀವಿ. ಇನ್ನು ಸೆಕೆಂಡ್ ಒನ್ ಯಾವುದಪ್ಪ ಅಂತಂದರೆ ಸಿವಿಯರ್ ಸೈಕ್ಲೋನ್. ಯಾವುದು? ಸಿವಿಯರ್ ಸೈಕ್ಲೋನ್. ಎಸ್ ವೆರಿ ಇಂಪಾರ್ಟೆಂಟ್ಲಿ ಸಿವಿಯರ್ ಸೈಕ್ಲೋನ್ ಅಂತ ಹೇಳಿ ಕರಿತೇವೆ. ಏನು ಸಿವಿಯರ್ ಸೈಕ್ಲೋನ್ ಅಂತಂದರೆ ಇದು ಗಂಟೆಗೆ 120 ಕಿಲೋಮೀಟರ್ದಿಂದ 193 ಕಿಲೋಮೀಟರ್ಗೆ ಬೀಸ್ತದೆ. 120 ಕಿಲೋಮೀಟರ್ದಿಂದ ಗಂಟೆಗೆ 120 ಕಿಲೋಮೀಟರ್ ಪರ್ ಅವರ್ ಟು 193 ಕಿಲೋಮೀಟರ್ ಪರ್ ಅವರ್. ಇಷ್ಟು ಏನಾಗ್ತದಪ್ಪ ಅಂತಂದರೆ ಬೀಸ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಸೂಪರ್ ಸೈಕ್ಲೋನ್. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಸೂಪರ್ ಸೈಕ್ಲೋನ್. ಎಸ್ ಸೂಪರ್ ಸೈಕ್ಲೋನ್ ಅಂತ ಹೇಳಿ ಕರಿತೀವಿ. ಈ ಸೂಪರ್ ಸೈಕ್ಲೋನ್ ಕೂಡ ಇದು ಎಕ್ಸ್ಟ್ರೀಮ್. ಓಕೆ, ಎಕ್ಸ್ಟ್ರೀಮ್ ಏನಪ್ಪ ಅಂತಂದರೆ ಎಫೆಕ್ಟ್ ಆಗ್ತದೆ. ಗಂಟೆಗೆ 193 ಕಿಲೋಮೀಟರ್ ಪರ್ ಅವರ್ಗಿಂತ ಹೆಚ್ಚಿನ ರೀತಿಯಲ್ಲಿ ಏನು ಮಾಡ್ತದೆ ಅಂದರೆ ಬೀಸುತ್ತದೆ. ಎಸ್ ಟ್ರಾಪಿಕಲ್ ಸೈಕ್ಲೋನ್ ಅಂತಂದರೆ 120 ಕಿಲೋಮೀಟರ್ ಪರ್ ಅವರ್ಗಿಂತ ಕಡಿಮೆ ಸ್ಪೀಡಲ್ಲಿ ಬೀಸ್ತಾ ಇದ್ದರೆ ಸಿವಿಯರ್ ಸೈಕ್ಲೋನ್ ಅಂತ ಹೇಳಿ ಕರಿತೀವಿ. 120 ಕಿಲೋಮೀಟರ್ ಪರ್ ಅವರ್ದಿಂದ 193 ಕಿಲೋಮೀಟರ್ ಪರ್ ಅವರ್ಗೆ ಬೀಸುತ್ತದೆ. ಇನ್ನು ಸೂಪರ್ ಸೈಕ್ಲೋನ್ ಅಂತ ಹೇಳಿ ಕರಿತೇವೆ 193 ಕಿಲೋಮೀಟರ್ ಪರ್ ಅವರ್ಗಿಂತ ಹೆಚ್ಚಿನ ರೀತಿಯಲ್ಲಿ ಏನಾಗುತ್ತದೆ ಅಂತಂದರೆ ಇವುಗಳು ಬೀಸ್ತವೆ. ಇನ್ನು ಈ ಸೈಕ್ಲೋನ್ಸ್ಗಳನ್ನು ಪ್ರಾದೇಶಿಕವಾಗಿ ಬೇರೆ ಬೇರೆ ಹೆಸರುಗಳಲ್ಲಿ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದರೆ ಕರಿತಾ ಹೋಗ್ತೀವಿ. ಹೇಗೆ ನಾವು ಇವಾಗ ಸೈಕ್ಲೋನ್ಸ್ ಅಂತ ಹೇಳಿ ಕರಿತೀವೋ ಹಾಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಇವುಗಳನ್ನು ಕರಿತಿದ್ದಾರೆ. ಹಾಗಿದ್ರೆ ಯಾವ್ಯಾವ ಕಡೆ ಯಾವ್ಯಾವ ಹೆಸರನ್ನು ಕರೀತಾರ ಅನ್ನೋದನ್ನು ನೋಡೋದಾದರೆ, ಎಸ್ ವೆರಿ ಇಂಪಾರ್ಟೆಂಟ್ಲಿ ನಾವು ಇದನ್ನ ಅಟ್ಲಾಂಟಿಕ್ಗಳಲ್ಲಿ ನಾವೇನು ಕರಿತೀವಪ್ಪ ಅಂತಂದರೆ ಎಸ್ ಇದನ್ನು ಹರಿಕೇನ್ ಅಂತ ಕರಿತೀವಿ. ಯಾವುದು? ಅಟ್ಲಾಂಟಿಕ್ ಓಷನ್ ಅಟ್ಲಾಂಟಿಕ್. ಓಕೆ, ಎಸ್ ಅಟ್ಲಾಂಟಿಕ್ ಓಷನ್ ಹತ್ರ ಇದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಎಸ್ ಹರಿಕೇನ್. ವೆರಿ ಇಂಪಾರ್ಟೆಂಟ್, ಹರಿಕೇನ್ ಅಂತ ಹೇಳಿ ಕರಿತೀವಿ. ಇದ್ರ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ನಾವೇನು ಕರಿತೀವಪ್ಪ ಅಂತಂದರೆ ಸೈಕ್ಲೋನ್. ಎಲ್ಲಿ? ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರದಲ್ಲಿ ಏನಂತ ಹೇಳಿ ಕರಿತೀವಪ್ಪ ಅಂತಂದರೆ ಸೈಕ್ಲೋನ್. ಏನು ಕರಿತೇವೆ? ಸೈಕ್ಲೋನ್ ಅಂತ ಹೇಳಿ ಕರಿತೇವೆ. ಇನ್ನು ಮುಖ್ಯವಾಗಿ ಫಿಲಿಪೈನ್ಸ್ ಅಲ್ಲಿ ನಾವೇನು ಅಂದರೆ ಫಿಲಿಪೈನ್ಸ್ ಮತ್ತು ಪೆಸಿಫಿಕ್ ಓಷನಲ್ಲಿ ಏನು ಕರಿತೀವಪ್ಪ ಅಂದರೆ ಟೈಫೂನ್. ಎಲ್ಲಿ? ಫಿಲಿಪೈನ್ಸ್. ಎಸ್ ವೆರಿ ಇಂಪಾರ್ಟೆಂಟ್ಲಿ, ಎಸ್ ಫಿಲಿಪೈನ್ಸ್ ಮತ್ತು ಪೆಸಿಫಿಕ್ ಓಷನ್ ಅಂತ ಹೇಳಿ ಕರಿತೀವಿ. ಫಿಲಿಪೈನ್ಸ್ ಮತ್ತು ಪೆಸಿಫಿಕ್ ಓಷನ್ನಲ್ಲಿ ನಾವೇನು ಕರಿತೀವಪ್ಪ ಅಂತಂದರೆ ಎಸ್ ಟೈಫೂನ್. ಏನು ಕರಿತೀವಿ? ಟೈಫೂನ್ ಅಂತ ಹೇಳಿ ಕರಿತೀವಿ. ಆಸ್ಟ್ರೇಲಿಯನ್ ರೀಜನಲ್ಲಿ ಅಂತ ಕರಿತೀವಪ್ಪ ಅಂದರೆ ವಿಲ್ಲಿ. ಎಲ್ಲಿ? ಆಸ್ಟ್ರೇಲಿಯನ್. ಎಸ್ ಮುಖ್ಯವಾಗಿ ಎಸ್ ಆಸ್ಟ್ರೇಲಿಯನ್ ರೀಜನ್ ಏನು ಕರಿತೀವಪ್ಪ ಅಂತಂದರೆ ವಿಲ್ಲಿ ಅಂಥೇಳಿ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಇಷ್ಟು ಚಂಡಮಾರುತಗಳನ್ನು ನೋಡಿದ್ದೀವಿ. ಇದರ ಅತ್ಯಂತ ದೊಡ್ಡ ಚಂಡಮಾರುತ ಯಾವುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನನ್ನು ನೋಡೋದಾದರೆ ಗೊತ್ತಿರಲಿ. 957ನೇ ಇಸ್ವಿಯಿಂದ, ಯಾವಾಗ? 957ನೇ ಇಸ್ವಿಯಿಂದ 2024ರವರೆಗೆ, ನಾಟ್ 1957, 957ನೇ ಇಸ್ವಿಯಿಂದ 2014ರವರೆಗೆ 11,983 ಸೈಕ್ಲೋನ್ಸ್ಗಳನ್ನು ನೋಡಿದ್ದೀವಿ. ಎಷ್ಟು? 11,983 ಸೈಕ್ಲೋನ್ಸ್ಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಓಕೆನಾ? ಹಾಗಿದ್ರೆ ಇದರಲ್ಲಿ ಅತಿ ದೊಡ್ಡ ಸೈಕ್ಲೋನ್ ಯಾವುದಾಗಿತ್ತು ಅಂತಂದರೆ ಟೈಫೂನ್ ಟಿಪ್. ವೆರಿ ಇಂಪಾರ್ಟೆಂಟ್ಲಿ ಫಿಲಿಪೈನ್ಸ್ ಸಮೀಪದಲ್ಲಿ ಹುಟ್ಟುಕೊಂಡಂತಹ ಟೈಫೂನ್ ಟಿಪ್ ಅಂತ ಹೇಳಿ ಕರಿತೀವಿ. ಯಾವುದು? ಟೈಫೂನ್ ಟಿಪ್. ಎಸ್ ಈ ಟೈಫೂನ್ ಟಿಪ್ ಏನಪ್ಪ ಅಂತಂದರೆ ಫಿಲಿಪೈನ್ಸ್ ರೀಜನಲ್ಲಿ ಏನಾಗ್ತದಪ್ಪ ಅಂತಂದರೆ ಇದು ಒರಿಜಿನೇಟ್ ಆಗುತ್ತೆ. ಇದು ಇಷ್ಟು ವರ್ಷಗಳಿಂದ ನಾವು ಕಂಡಂಥ ಅತ್ಯಂತ ದೊಡ್ಡ ಚಂಡಮಾರುತ ಅಂತ ಹೇಳಿ ಕರಿತೇವೆ. ಎಸ್ ಗಂಟೆಗೆ 345 ಕಿಲೋಮೀಟರ್ ಎಷ್ಟು ಬೀಸ್ತಾ ಇತ್ತು. ಎಸ್ 345 ಕಿಲೋಮೀಟರ್ ಪರ್ ಅವರ್ ಏನಾಗ್ತಿತ್ತು ಅಂತಂದರೆ ಈ ಚಂಡಮಾರುತ ಬೀಸ್ತಾ ಇತ್ತು. 20 ದಿನಗಳ ಕಾಲ ಇತ್ತು. ಎಷ್ಟು? 20 ದಿನಗಳ ಕಾಲ ಇತ್ತು. ಚಂಡಮಾರುತ ಇಷ್ಟೇ ದಿನ ಇರ್ತದೆ ಅಂತೇಳಿ ಸೈಂಟಿಫಿಕಲಿ ಹೇಳಕ್ಕೆ ಬರೋದಿಲ್ಲ. ಸೊ ಬಟ್ ಇಲ್ಲಿ 20 ದಿನಗಳ ಕಾಲ ಇತ್ತು ಅನ್ನೋದನ್ನು ನಾವು ನೋಡ್ಬೋದು. ಓಕೆ, ಇದ್ರ ಜೊತೆಗೆ 1970ರಲ್ಲಿ ಯಾವುದಪ್ಪ ಅಂತಂದರೆ ಬಂಗಾಳಕೊಲ್ಲಿ ಒರಿಜಿನೇಟ್ ಆದಂತಹ ಗ್ರೇಟ್ ಬೋಲಾಸ್. ಎಸ್ ಇದ್ರ ಜೊತೆಗೆ ಇನ್ನೊಂದು ಯಾವುದಪ್ಪ ಅಂತಂದರೆ 1970ರಲ್ಲಿ ಬಂಗಾಳ ಕೊಲ್ಲಿ ಅಂತ ಹೇಳಿ ಕರಿತೀವಿ. ಸೊ ಈ ಬಂಗಾಳ ಕೊಲ್ಲಿಯಲ್ಲಿ ಒರಿಜಿನೇಟ್ ಆದಂತಹ ಗ್ರೇಟ್ ಬೋಲಾಸ್. ಯಾವುದು? ಎಸ್ ಗ್ರೇಟ್ ಬೋಲಾಸ್ ಅಂತ ಹೇಳಿ ಕರೆದ್ವಿ. ಸೊ ಈ ಗ್ರೇಟ್ ಬೋಲಾಸ್ ಕೂಡ ಏನಪ್ಪ ಅಂತಂದರೆ ಇಷ್ಟು ವರ್ಷಗಳಲ್ಲಿ ನಾವು ಕಂಡಂಥ ಅತ್ಯಂತ ದೊಡ್ಡ ಚಂಡಮಾರುತ ಅಂತ ಹೇಳಿ ಕರಿತೀವಿ.
ಯಾಕಂದರೆ ಸುಮಾರು 5 ಲಕ್ಷ ಅಂದರೆ 3 ಲಕ್ಷದಿಂದ 5 ಲಕ್ಷ ಜನರ ಸಾವಿಗೆ ಇದೇನಾಗಿತ್ತು ಅಂತಂದರೆ ಕಾರಣವಾಗಿತ್ತು. ಓಕೆನಾ? ಎಸ್. ಹಾಗಿದ್ರೆ ಯೂಶ್ವಲಿ ಚಂಡಮಾರುತಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಇಡ್ತಾ ಹೋಗ್ತೀವಿ ನಾವು. ಓಕೆ, ಲೈಕ್ ಅಂಫಾನ್, ಆಸನಿ, ಮುಂಚೋ. ಓಕೆನಾ? ಸೊ ಈ ರೀತಿ ಬೇರೆ ಬೇರೆ ಹೆಸರುಗಳನ್ನು ನಾವೇನು ಮಾಡಿದ್ದೀವಪ್ಪ ಅಂತ ಇಡ್ತಾ ಹೋಗ್ತೀವಿ. ಹಾಗಿದ್ರೆ ಪರ್ಟಿಕ್ಯುಲರ್ಲಿ ಇಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಇಡೋರು ಯಾರ್ಯಾರು ಈ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ ಅಂದರೆ ನಮ್ಮಲ್ಲಿ RSMC ಅಂಥೇಳಿ ಕರಿತೀವಿ. ಎಸ್, RSMC ಅಂಥೇಳಿ ಕರೆದ್ವಿ. ಎಸ್, ಏನಾಗಿದ್ರೆ RSMC ಅಂತಂದರೆ ಎಸ್ ಮುಖ್ಯವಾಗಿ ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರಲಾಜಿಕಲ್ ಸೆಂಟರ್, ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳು. ಯಾವುದು? ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರಲಾಜಿಕಲ್ ಸೆಂಟರ್ ಅಂತ ಹೇಳಿ ಕರಿತೇವೆ. ರಿಪೀಟ್ ಒನ್ಸ್ ಅಗೇನ್, ಯಾವುದು? ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರಲಾಜಿಕಲ್ ಸೆಂಟರ್ ಅಂತ ಹೇಳಿ ಕರಿತೇವೆ. ಕನ್ನಡದಲ್ಲಿ ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳು. ಯಾವುದು? ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳು. ಯಾವುದು? ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳು ಅಂಥೇಳಿ ಕರಿತೇವೆ. ಕೇಂದ್ರಗಳು ಇದು ಯೂಶಲಿ ಏನಪ್ಪ ಅಂತಂದರೆ ಸುಮಾರು 13 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಎಷ್ಟು? 13 ಸದಸ್ಯ ರಾಷ್ಟ್ರಗಳನ್ನು ಸಹ ಏನು ಮಾಡಿದೆಪ್ಪ ಅಂದರೆ ಹೊಂದಿದೆ. ಇದರಲ್ಲಿ ಭಾರತದ IMD ಕೂಡ ಮೆಂಬರ್ ಇದೆ. ಎಸ್, ಭಾರತದ IMD ಕೂಡ ಮೆಂಬರ್ ಇದೆ. ಇಲ್ಲೇನು ಮಾಡ್ತಾರಪ್ಪ ಅಂತಂದರೆ ಆವರ್ತತೆಯ ಆಧಾರದ ಮೇಲೆ ಅಥವಾ ರೊಟೇಷನ್ ಬೇಸಿಸ್ ಮೇಲೆ ಬರುವಂಥ ಚಂಡಮಾರುತಗಳಿಗೆ ಅವರವರ ಭಾಷೆಯಲ್ಲಿ ವಿಶೇಷ ಅರ್ಥವನ್ನು ನೀಡುವಂತಹ ಕೆಲವೊಂದಿಷ್ಟು ಪದಗಳನ್ನು ಆ ದೇಶಗಳು ಸಜೆಸ್ಟ್ ಮಾಡ್ತಾವೆ. ಆ ದೇಶದ ಸಜೆಷನ್ಸ್ ಆಧಾರದ ಮೇಲೆ ನಾವೇನು ಮಾಡ್ತೀವಪ್ಪ ಅಂದರೆ ಆ ಚಂಡಮಾರುತಕ್ಕೆ ಹೆಸರಿಡ್ತೀವಿ. ಹಾಗೆ ಈ ಸಲ ಬಂದಂಥ ರಿಮೇಲ್ ಚಂಡಮಾರುತಕ್ಕೆ ಯಾವುದು? ಒಮನ್ ದೇಶ ಏನು ಮಾಡಿತ್ತು ಅಂತಂದರೆ ಹೆಸರನ್ನು ಸಜೆಸ್ಟ್ ಮಾಡಿತ್ತು, ಅದನ್ನ ಇಟ್ಟಿದ್ದೀವಿ. ಸೊ ಒಮನ್ ಭಾಷೆಯಲ್ಲಿ ರಿಮೇಲ್ ಅಂತಂದರೆ ಮರಳು ಎಂದರ್ಥ. ಏನು ಎಂದರ್ಥ? ಮರಳು ಎಂದರ್ಥ. ಎಸ್, ಇದಿಷ್ಟು ಮುಖ್ಯವಾಗಿ ಏನಪ್ಪ ಅಂತಂದರೆ ರಿಮೇಲ್ ಸಂಬಂಧಪಟ್ಟಂಥ ಒಂದಿಷ್ಟು ಕರೆಂಟ್ ಅಫೇರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿತ್ತು. ಮತ್ತು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿವರೆಗೂ ಈ ರೀತಿಯಾದಂಥ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಮುಖ ಕರೆಂಟ್ ಅಫೇರ್ಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.